ನಮಸ್ಕಾರ ವೀಕ್ಷಕರೇ. ಕೆಲವಷ್ಟು ವಿಡಿಯೋಗಳು ನೋಡಿದಾಗ ನಿಜವಾಗ್ಲೂ ಬೇಜಾರಾಗುತ್ತೆ. ಶಬರಿಮಲೆ ಮಾಲೆ ಹಾಕೊಳ್ತಾ ಇದ್ದಾರೆ, ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಏನೇನೋ ರೀತಿ ಒಂದಕ್ಕೊಂದು ಸಂಬಂಧನೇ ಇಲ್ಲ ಆ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿ ಕೆಲಸಗಳು ಮಾಡ್ತಾ ಇದ್ದಾರೆ? ಗುರುಸ್ವಾಮಿ ಆದವರು ಒಂದೊಂದು ಆಚಾರಗಳನ್ನ ಹೇಳ್ಕೊಡ್ಬೇಕು, ಅಯ್ಯಪ್ಪ ಸ್ವಾಮಿ ತತ್ವಗಳು ಏನ್ ಹೇಳಿದ್ದು ಅಂತದನ್ನ ಜನರ ಮನಸ್ಸಲ್ಲಿ ತುಂಬಬೇಕು, ಮಾಲೆ ಹಾಕೊಂಡವ್ರಿಗೆ ಅವುಗಳನ್ನ ತಿಳಿಸ್ಕೊಡ್ಬೇಕು. ಇಲ್ಲೇನಾಗ್ತಾ ಇದೆ, ತಿಂದಿರೋ ಎಲೆ ಮೇಲೆ ಉಳ್ಳು ಸೇವೆ ಮಾಡು ಅಂತ ಯಾವ ಅಯ್ಯಪ್ಪ ಸ್ವಾಮಿ ಹೇಳಿದ್ದಾರೆ? ಇಲ್ಲಿ ಹೊಸದಾಗಿ ಮಾಲೆ ಹಾಕೊಳ್ಳೋರ್ನ ಈ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ. ಇದನ್ನೇ ಹೇಳ್ತಾ ಇರೋದು, ಈ ರೀತಿ ಮಾಡುವಂತ ಅಯ್ಯಪ್ಪ ಸ್ವಾಮಿ ಎಲ್ಲಾದ್ರೂ ಹೇಳಿದಾರ? ಯಾಕೆ ಜನ ಇಷ್ಟೊಂದು ಮೂಢತ್ವದಿಂದ ಬದುಕ್ತಾ ಇದ್ದಾರೆ? ಇಲ್ಲಿ ಏನಾಗ್ತಾ ಇದೆ, ಯಾರೋ ಒಬ್ರು ಗುರುಸ್ವಾಮಿಗಳು ಅವ್ರ ಮನಸ್ಸೋ ಇಚ್ಛೆ ಹಿಂಗ್ ಮಾಡು ನಿಂಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ರು, ಅದನ್ನ ಈ ಜನ ಫಾಲೋ ಮಾಡೋದಕ್ಕೆ ಶುರು ಮಾಡ್ಬಿಟ್ರು. ಯಾಕೆ ಮಾಡ್ಬೇಕು, ಇದು ಸರಿನಾ ತಪ್ಪಾ ಅಂತ ಯೋಚನೆ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ ನಮ್ ಜನ. ಅದನ್ನೇ ಹೇಳ್ತಾ ಇರೋದು. ಮೊದಲು ಇಲ್ಲಿ ಗುರು ಸರಿ ಇದ್ರೆ ಶಿಷ್ಯ ಸರಿ ಇರ್ತಾ ಇದ್ದ, ಗುರುನೇ ಸರಿ ಇಲ್ಲ ಅಂದಾಗ ಶಿಷ್ಯ ಯಾವ ಕಡೆಯಿಂದ ಸರಿ ಇರ್ತಾನೆ? ಅಂತ ಪರಿಸ್ಥಿತಿ ನಮ್ಮಲ್ಲೂ ಇವತ್ತು ಬಂದಿರುವಂತದ್ದು. ಶಬರಿಮಲೆಗೆ ಹೋಗ್ತೀವಿ, ಮಾಲೆ ಹಾಕ್ತಿವಿ ಅಂದ್ರೆ ಇದನ್ನ ಫಾಲೋ ಮಾಡ್ಲಿಲ್ಲ ಅಂದ್ರೆ, ಅಯ್ಯಪ್ಪನ ತತ್ವಗಳನ್ನ ಫಾಲೋ ಮಾಡ್ಲಿಲ್ಲ ಅಂದ್ರೆ ಮಾಲೆನೇ ಹಾಕೋದಕ್ಕೆ ಹೋಗ್ಬೇಡಿ, ವೇಸ್ಟ್. ಅಯ್ಯಪ್ಪನ ತತ್ವಗಳು ನಮ್ಗೆ ಜೀವನದ ಹಾದಿನ ತೋರಿಸ್ತು. ಜೀವನದಲ್ಲಿ ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ, ನಮ್ಮನ್ನ ನಾವು ಯಾವ ರೀತಿ ಶಿಸ್ತಿನಿಂದ ಇಟ್ಕೋಬಹುದು, ಏಕಾಗ್ರತೆ ಯಾವ ರೀತಿ ನಾವು ಕಂಡ್ಕೋಬಹುದು ಅನ್ನೋದನ್ನ ಅಯ್ಯಪ್ಪನ ತತ್ವಗಳಲ್ಲಿತ್ತು. ಅದಕ್ಕೋಸ್ಕರನೇ ಮಾಲೆ ಹಾಕಿ ಇರುಮುಡಿ ತಲೆ ಮೇಲೆ ಇಟ್ಕೊಂಡು ನಡ್ಕೊಂಡು ಬನ್ನಿ ಅನ್ನೋ ಒಂದು ಸಿಸ್ಟಮ್ನ ಮಾಡಿದ್ರು. ಈಗೇನಾಗೋಗಿದೆ, ಇಲ್ಲಿ ತಲೆ ಕೆಟ್ಟವರು ಗುರುಗಳಾದವರು ಏನೇನೋ ಅವ್ರ ಮನಸ್ಸು ಇಚ್ಛೆ ಮಾಡಿಸಿ ನೋಡ್ತಾ ಇದೀರಲ್ಲ, ಅಲ್ಲಿ ಚಪ್ಪಾಳೆ ಹೊಡಿಯೋದು, ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದಾರೆ. ಆ ಹುಡುಗ ತಿಂದಿರೋ ಎಲೆ ಮೇಲೆ ಉಳ್ಳು ಸೇವೆ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡುವಂತ ಯಾರು ಹೇಳಿದ್ರು? ಚಿಕ್ಕ ಹುಡುಗರೆಲ್ಲ ಕೇಕೆ ಹಾಕೊಂಡು ನಗ್ತಾ ಇದಾರೆ, ಆ ಕಡೆ ನೋಡಿ ಕಾಣಿಸುತ್ತೆ. ಇದನ್ನೇ ಹೇಳ್ತಾ ಇರೋದು. ಇದರಿಂದನೇ ಹಿಂದೂ ಧರ್ಮದಲ್ಲಿ ಅಧರ್ಮ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಅಯ್ಯಪ್ಪ ಸ್ವಾಮಿ ತತ್ವಗಳು ಏನ್ ಹೇಳಿತ್ತು ಅಂತ ಯಾವತ್ತಾದ್ರೂ ನಾವು ತಿಳ್ಕೊಳ್ಳೋದಕ್ಕೆ ಹೋಗಿದೀವ? ಆ ತತ್ವಗಳಲ್ಲಿ ಹೇಳಿದ್ದೇ ಬೇರೆ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋದು ನಾವು ಕೆಲವೊಂದನ್ನ ಫಾಲೋ ಮಾಡ್ಲಿ, ಇದರಿಂದ ಫ್ಯೂಚರ್ ಅಲ್ಲಿ ನಮ್ಗೆ ಅದು ಅಭ್ಯಾಸ ಆಗ್ಲಿ ಅನ್ನೋ ಕಾರಣದಿಂದ 21 ದಿನ ಇಲ್ಲ 41 ದಿನ ಮಾಲೆಯನ್ನ ಹಾಕಿಸ್ತಾ ಇದ್ರು. ಅದರಲ್ಲಿ ನಾವು ಫಾಲೋ ಮಾಡ್ಬೇಕಾಗಿರೋ ತತ್ವಗಳು ಧರ್ಮ, ಶುದ್ಧತೆ, ಬ್ರಹ್ಮಚರ್ಯ, ಅಹಿಂಸೆ, ಸಾತ್ವಿಕ ಆಹಾರ, ಶರಣಾಗತಿ, ಶಿಸ್ತು, ಸಹೋದರತ್ವ, ಇನ್ನ ಸಮಾನತೆ, ಸರಳತೆ, ಸತ್ಯತೆ, ಅಹಿಂಸೆ ಮತ್ತು ಭಕ್ತಿ. ಇಷ್ಟು ವಿಷಯಗಳನ್ನ ಫಾಲೋ ಮಾಡೋದಕ್ಕೆ ಜನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಕಾಲದಲ್ಲಿ ಕಲಿ ಪ್ರಭಾವ ಅನ್ನೋದು ಜಾಸ್ತಿ ಇದೆ. ಅದರಿಂದ ಜನ ಹೊರಗಡೆ ಬರಬೇಕು ಅಂದ್ರೆ ಒಂದು 21 ದಿನ ಇಂಥದ್ದನ್ನ ಅಭ್ಯಾಸ ಮಾಡಿದ್ರೆ ಕೆಲವೊಂದು ಪ್ರಾಕ್ಟೀಸ್ ಆಗ್ಬಿಡುತ್ತೆ ನಾರ್ಮಲ್ ಲೈಫಲ್ಲಿ. ಅಂಥದ್ದಕ್ಕೋಸ್ಕರನೇ ಅಯ್ಯಪ್ಪನ ಶಬರಿಮಲೆ ಮಾಲೆ ಹಾಕೊಳ್ಳಿ, ಇರುಮುಡಿ ತಲೆ ಮೇಲೆ ಹೊತ್ಕೊಳ್ಳಿ. ಅಲ್ಲಿಂದ ನಾವ್ ಇದನ್ನ ಫಾಲೋ ಮಾಡ್ತೀವಿ ಅಂತ ನಿರ್ಧಾರ ಮಾಡಿ ನಮ್ಮನ್ನ ನಾವು ಸ್ವಯಂ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಅಯ್ಯಪ್ಪನ ಮಾಲೆ ಹಾಕಿ ಅಂತ ಹೇಳಿದ್ರು. ಆ ರೀತಿ ಉಳ್ಳು ಸೇವೆ ಮಾಡಿ ಅನಾಚಾರಗಳನ್ನ ಮಾಡ್ಬೇಕು ಅಂತಲ್ಲ, ಅದು ಲೆಕ್ಕಕ್ಕೆ ಅಧರ್ಮದ ಕೆಲಸನೇ. ತಪ್ಪು ದಾರಿನಲ್ಲಿ ಯಾವತ್ತು ನಾವು ಇನ್ನೊಬ್ರನ್ನ ಮುಳುಗಿಸ್ತೀವಿ ಇಲ್ಲ ಕರ್ಕೊಂಡು ಹೋಗ್ಬಿಡ್ತೀವಿ, ಅದು ಕೂಡ ಅಧರ್ಮದ ಒಂದು ಹಾದಿನೇ. ಗುರುಗಳಾದವ್ರು ಇಲ್ಲಿ ಮಾಡ್ತಾ ಇರೋದು ಅಂತ ಕೆಲಸನೇ. ಅಂತ ಗುರುಗಳನ್ನ ಏನಂತ ಹೇಳ್ಬೇಕು? ಇನ್ನ ಮೇಜರ್ ಆಗಿ ಅಯ್ಯಪ್ಪನ ತತ್ವಗಳು, ಈ ತತ್ವಗಳನ್ನ ಫಾಲೋ ಮಾಡ್ಲಿಲ್ಲ ಅಂದ್ರೆ ಮಾಲೆ ಹಾಕೋದು ನಿಜವಾಗ್ಲೂ ವೇಸ್ಟು. ಅಯ್ಯಪ್ಪನ ತತ್ವಗಳನ್ನ ತಿಳ್ಕೊಳ್ತಾ ಹೋಗೋಣ. ಆ ತತ್ವಗಳನ್ನ ಫಾಲೋ ಮಾಡೋರು ಮಾಲೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಮಾಲೆ ಹಾಕೋದಕ್ಕೆ ಹೋಗ್ಬಿಡಿ. ಅದಕ್ಕೆ ಮಾಡುವಂತ ಅವಮಾನ ಅಂತಾನೆ ಅನ್ಕೊಳ್ಳಿ. ಮೊದಲನೇದು ಧರ್ಮ ಫಾಲೋ ಮಾಡೋ ಆಗಿರ್ಬೇಕು, ನೀತಿವಂತರಾಗಿ ಬದುಕಬೇಕು. ಈ 21 ದಿನ ಏನಿರುತ್ತೆ ಇಲ್ಲ 41 ದಿನ ಕೆಲವೊಬ್ರು ಒಂದು ಮಂಡಲ ಅಂತ ಎಲ್ಲ ಮಾಡ್ತಾರಲ್ಲ, ಆ ರೀತಿ ಮಾಡೋವಾಗ ನೀತಿಯಿಂದ ಬದುಕಬೇಕು, ಸತ್ಯ ಜೀವನ ನಡೆಸಬೇಕು, ಇನ್ನ ಸತ್ಯನ ಮಾತಾಡ್ಬೇಕು, ಪ್ರಾಮಾಣಿಕತೆ ಅನ್ನೋದಿರ್ಬೇಕು, ಹಿರಿಯರನ್ನ ಗೌರವಿಸ್ಬೇಕು. ಇದು ಧರ್ಮದ ಹಾದಿ. ಇದನ್ನಿಷ್ಟನ್ನು ಫಾಲೋ ಮಾಡ್ಬೇಕು. ನೀತಿಯಿಂದ ಇರಬೇಕು, ಸತ್ಯವಾಗಿ ನಡ್ಕೋಬೇಕು, ಸತ್ಯವನ್ನ ಮಾತಾಡ್ಬೇಕು, ಪ್ರಾಮಾಣಿಕತೆ ಇರಬೇಕು, ಹಿರಿಯರನ್ನ ಗೌರವಿಸ್ಬೇಕು. ಇಷ್ಟು ಮಾಡಿದ್ರೆ ಧರ್ಮದ ಹಾದಿನಲ್ಲಿ ಇರ್ತೀವಿ. ಇದನ್ನ ಫಾಲೋ ಮಾಡಿ ಅಂತೂ ಅಯ್ಯಪ್ಪನ ತತ್ವ. ಇನ್ನು ಎರಡನೇ ತತ್ವ, ಶುದ್ಧ ವಿಚಾರಗಳನ್ನ ಮಾತಾಡಿ, ಆಲೋಚನೆಗಳನ್ನ ಮಾಡಿ, ಕೆಟ್ಟದನ್ನ ಸ್ವಲ್ಪ ಮನಸ್ಸಿಂದ ದೂರ ಮಾಡಿ. ನಾರ್ಮಲ್ ಆಗಿ ಫನ್ಗೆ ಅದಕ್ಕೆ ಇದಕ್ಕೆ ಮಾತಾಡ್ತಾ ಇರ್ತೀವಿ, ಅಂಥದ್ದನ್ನ ದೂರ ಇಡಿ. ಮಾತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ, ನಮ್ಮ ಬಾಯಿನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ, ಶುದ್ಧವಾದ ಮಾತುಗಳನ್ನ ಆಡಿ ಅಂತ ಹೇಳ್ತೀವಿ. ಎರಡನೇ ತತ್ವ. ಮಾಲೆ ಹಾಕೊಂಡವರೆಲ್ಲ ಇದನ್ನ ಫಾಲೋ ಮಾಡ್ತಾ ಇದೀವ? ಅದಕ್ಕೆ ಹೇಳಿದ್ದು. ಇದನ್ನೆಲ್ಲ ಫಾಲೋ ಮಾಡ್ಲಿಲ್ಲ ಅಂದ್ರೆ ದಯವಿಟ್ಟು ಮಾಲೆನೇ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ. ಇನ್ನ ಮೂರನೇ ತತ್ವ ಹೇಳ್ತು, ಬ್ರಹ್ಮಚರ್ಯನ ಫಾಲೋ ಮಾಡಿ.
ಶಿಸ್ತನ್ನ ಫಾಲೋ ಮಾಡಿ, ಆಸೆಗಳ ಮೇಲೆ ನಿಯಂತ್ರಣ ಇಟ್ಕೊಳ್ಳಿ, ಅಭ್ಯಾಸಗಳನ್ನ ದೂರ ಇಡಿ, ಸರಳವಾದ ಜೀವನ ನಡೆಸಿ, ಪವಿತ್ರ ಆಲೋಚನೆಗಳನ್ನ, ಒಳ್ಳೆ ನಡವಳಿಕೆನ ಮೇಂಟೈನ್ ಮಾಡಿ, ಸರಳ ಜೀವನನ ಪ್ರಾಕ್ಟೀಸ್ ಮಾಡಿ, ಜೊತೆಗೆ ಬ್ರಹ್ಮಚರ್ಯ ಯಾವ ರೀತಿ ಇರಬೇಕು, ಯಾವುದನ್ನು ಕೆಟ್ಟದಾಗಿ ನೋಡದೆ ಇರಬೇಕು. ಅದಕ್ಕೋಸ್ಕರನೇ ಊರಾಚೆ ತೆಂಗಿನ ಗರಿಗಳಲ್ಲಿ ಟೆಂಟ್ಗಳನ್ನ ಹಾಕೊಂಡು ಅಲ್ಲಿ ಭಜನೆ ಅದು ಇದರಲ್ಲಿ ಮುಳುಗ್ಬಿಡ್ತಾ ಇದ್ರು. ಅಂಥದ್ದೆಲ್ಲ ಹೋಯ್ತು. ಈಗೇನಾಗೋಗಿದೆ, ಯಾರ್ದೋ ಶೋಕಿಗೋಸ್ಕರ ನಾನು ಮಾಲೆ ಹಾಕೊಂಡೆ ಅಂತ ಮಾಲೆ ಹಾಕೊಂಡು ಆ ಬಸ್ಗಳಲ್ಲಿ ಹೋಗ್ತಾ ಕುಣ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಒಂದ್ 4 ಸೆಲ್ಫಿ ಹಾಕೊಂಡು ಮಾಲೆ ಹಾಕಿದ್ದೆ, ಶಬರಿಮಲೆಗೆ ಹೋದೆ, ಪ್ರಸಾದ ತಂದೆ. ಇದೆಲ್ಲ ಅಯ್ಯಪ್ಪನ ತತ್ವ, ಅರ್ಥ ಮಾಡ್ಕೊಳ್ಳಿ. ಇನ್ನು ಮುಂದಕ್ಕೆ ಹೋದ್ರೆ ಅಹಿಂಸೆನ ಫಾಲೋ ಮಾಡು ಅಂತ ಹೇಳ್ತು. ನಾನ್ ವೆಜ್ ತಿನ್ನೋದನ್ನ ಬಿಡು, ಒಂದು 48 ದಿನ ಇಲ್ಲ 41 ದಿನ ಫಾಲೋ ಮಾಡ್ತಾರೆ. ಆಗ ಬೇರೆ ಜೀವಿಗಳನ್ನ ಹಿಂಸೆ ಕೊಡೋದನ್ನ ಬಿಡು ಅಂತ ಹೇಳಿದ್ದು ಅಯ್ಯಪ್ಪನ ತತ್ವ. ಕರುಣೆಯ ಸೇವೆ ಮಾಡೋದನ್ನ ಕಲ್ತ್ಕೋ, ಅಗತ್ಯ ಇದ್ದವ್ರಿಗೆ ಸಹಾಯ ಮಾಡು ಅಂತ ಹೇಳಿತ್ತು ಅಯ್ಯಪ್ಪನ ತತ್ವ. ಅಂದ್ರೆ ನೀನು ಕಷ್ಟಪಟ್ಟು ದುಡ್ದು ಬೇರೆಯವರಿಗೆ ಸಹಾಯ ಮಾಡು ಅಂತ ಹೇಳಿತ್ತು ಅಯ್ಯಪ್ಪನ ತತ್ವ. ಅದು ಈಗೇನ್ ಮಾಡ್ತಾ ಇದ್ರೆ, ನಾವು ಶಬರಿಮಲೆಗೆ ಹೋಗ್ತೀವಿ ದಾನ ಮಾಡಿ ಅಂತ ಸಿಗ್ನಲ್ಗಳಲ್ಲಿ ಅಯ್ಯಪ್ಪನ ಮಾಲೆ ಹಾಕೊಂಡು ಭಿಕ್ಷೆ ಎತ್ತೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಅಂತವ್ರಿಗೆ ಭಿಕ್ಷೆ ಕೊಟ್ಟು ನಾವು ದಾರಿ ತಪ್ಪಿಸ್ತಾ ಇದೀವಿ ಅಷ್ಟೇ. ಕಷ್ಟಪಟ್ಟು ದುಡ್ದು ಒಬ್ರು ಸೇವೆ ಮಾಡು, ಒಬ್ರು ಕರುಣೆ ತೋರಿಸು, ಒಬ್ರಿಗೆ ಅನ್ನದಾನ ಮಾಡು ಅಂತ ಹೇಳಿದ್ದು ಅಯ್ಯಪ್ಪನ ತತ್ವ. ಭಿಕ್ಷೆ ಎತ್ತು ಅಂತ ಹೇಳಿಲ್ಲ, ಅರ್ಥ ಮಾಡ್ಕೊಳ್ಳಿ. ಇನ್ನ ಏಕತೆ ಸಮಾನತೆಯನ್ನ ಫಾಲೋ ಮಾಡು ಅಂತ ಹೇಳ್ತೀವಿ. ಎಲ್ಲರನ್ನೂ ಸ್ವಾಮಿ ಅಂತ ಕರಿಬೇಕು ಮಾಲೆ ಹಾಕೊಂಡಾಗ. ಯಾಕೆ ಅಂದ್ರೆ ಸಣ್ಣವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಚಿಕ್ಕ ಮಗು ಆಗಿರ್ಬೋದು, ಸಮಾನವಾಗಿ ಕಾಣು. ಒಬ್ಬೊಬ್ಬರಲ್ಲಿ ಒಂದೊಂದು ಶಕ್ತಿ ಇರುತ್ತೆ, ಅಂಥದ್ದನ್ನ ಫಾಲೋ ಮಾಡು ಅಂತ ಹೇಳಿದ್ದು ಅಯ್ಯಪ್ಪನ ಇನ್ನೊಂದು ತತ್ವ, ಏಕತೆ ಮತ್ತು ಸಮಾನತೆ. ಅದಕ್ಕೋಸ್ಕರನೇ ಸ್ವಾಮಿ ಅಂತ ಎಲ್ಲರನ್ನೂ ಕರಿಬೇಕಾದ್ರೆ ಸ್ವಾಮಿ ಅನ್ನೋದನ್ನ ಬಳಸು ಅಂತ ಹೇಳಿದ್ದು. ಇನ್ನ ನೆಕ್ಸ್ಟ್ ತತ್ವ ಸರಳತೆ. ಎಷ್ಟು ಸರಳವಾಗಿ ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಸರಳವಾಗಿ ಬದುಕು. ಸಿಂಪಲ್ ಆಗಿರೋ ಬಟ್ಟೆಗಳನ್ನ ಹಾಕೋಬೇಕು. ಅದಕ್ಕೋಸ್ಕರನೇ ಒಂದು ಬಟ್ಟೆ ಅಂತ ಮಾಡೋದು, ಕಪ್ಪು ಬಟ್ಟೆ, ನೀಲಿ ಬಟ್ಟೆ. ಕೆಲವೊಂದು ಬಟ್ಟೆಗಳನ್ನ ಗುರುಗಳು ಯಾವ್ದವ್ರು ಸೂಚಿಸ್ತಾ ಹೋಗ್ತಾರೆ ಸ್ಟೇಜ್ ಬೈ ಸ್ಟೇಜ್. ಬಟ್ ಆಡಂಬರಕ್ಕೆ ಬಟ್ಟೆ ಧರಿಸೋಕೆ ಹೋಗ್ಬೇಡ, ಒಡವೆಗಳನ್ನ ಹಾಕಬೇಡ, ಸಿಂಪಲ್ ಆದ ಲೈಫ್ ಲೀಡ್ ಮಾಡು. ಐಷಾರಾಮಿ ಜೀವನ ಬೇಡ, ಅಹಂಕಾರ ಬೇಡ, ನಾನು ಅನ್ನೋ ಅಹಂಕಾರನ ದೂರ ಇಡುವಂತ ಒಂದು ತತ್ವನೇ ಅಯ್ಯಪ್ಪನ ತತ್ವ. ಇನ್ನ ಭಕ್ತಿ ಮತ್ತು ಶರಣಾಗತಿ ಆಗು. ನೀನು ಅಯ್ಯಪ್ಪನ ಇಚ್ಛೆಗೆ ಸಂಪೂರ್ಣವಾಗಿ, ಅಲ್ಲಿ ಭಜನೆ ನಡೀತಾ ಇರುತ್ತೆ, ಅದರಲ್ಲಿ ಶರಣಾಗತಿ ನಿನ್ನನ್ನ ನೀನು ಮಾಡ್ಕೋ. ಜಪ ಮಾಡು, ಅಲ್ಲಿ ತಪಸ್ಸು ಕೂತ್ಕೋ, ಉಪವಾಸ ಮಾಡು, ಇನ್ನ ಶಿಸ್ತುಬದ್ಧ ಜೀವನ ನಡೆಸು. ಇದರಲ್ಲಿ ನಾವು ಶರಣಾಗತಿ ಆಗ್ತೀವಿ ದೇವರಿಗೆ ಅಂತ ತಿಳಿಸಿದ್ದು ಇನ್ನೊಂದು ತತ್ವ. ಭಕ್ತಿ ಮತ್ತು ಶರಣಾಗತಿ, ಅಯ್ಯಪ್ಪನ ಇಚ್ಛೆಗೆ ತಕ್ಕನಾಗಿ ನಾವು ಬದುಕೋಣ. ಅಂದ್ರೆ ಉಪವಾಸ, ಜಪ, ತಪ, ಭಕ್ತಿ, ಪೂಜೆ, ಭಜನೆ ಇಂಥದ್ರಲ್ಲಿ ಪಾಲ್ಗೊಳ್ಳು. ಇನ್ನು ನೆಕ್ಸ್ಟ್ ತತ್ವ ಹೇಳ್ತು ಕೋಪನ ಕಂಟ್ರೋಲ್ ಮಾಡ್ಕೋ. ಎಷ್ಟೇ ಕಷ್ಟ ಬರ್ಲಿ, ಎಂಥ ಸಿಚುವೇಶನ್ ಇರ್ಲಿ, ಕೋಪನ ಕಂಟ್ರೋಲ್ ಮಾಡ್ಕು ಅಂತ ಹೇಳ್ತು ಅಯ್ಯಪ್ಪನ ತತ್ವ. ಶಾಂತತೆ ಮತ್ತು ತಾಳ್ಮೆ, ಮಾನಸಿಕ ಶಾಂತಿ, ಅಂದ್ರೆ ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದನ್ನ ಕಲೀರಿ ಅಂತ ಹೇಳಿದ್ದು ಅಯ್ಯಪ್ಪನ ತತ್ವ. ಅದನ್ನು ಬಿಟ್ಟು ಕೆಲವೊಂದು ಸಲ ಕೋಪ ಬಂದ್ರೆ ಅಯ್ಯಪ್ಪನ ಮಾಲೆ ಹಾಕಿರ್ತಾರಲ್ಲ ಅದನ್ನು ಕಿತ್ತು ಬಿಸಾಕಿ ಜಗಳಕ್ಕೆ ನಿಂತ್ಕೊಂಡ್ಬಿಡ್ತಾರೆ. ಅಂಥವ್ರು ಮಾಲೆನೇ ಹಾಕ್ಬೇಡಿ ಅಂತಾನೆ ಅದಕ್ಕೆ ಹೇಳಿದ್ದು. ಇಂಥದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಅಯ್ಯಪ್ಪನ ತತ್ವಗಳು ಉಟ್ಕೊಂಡಿದ್ದು ಶಬರಿಮಲೆಗೆ ಹೋಗೋದು ಶುರು ಮಾಡಿದ. ಅದನ್ನು ಬಿಟ್ಟು ನಾವು ನಮ್ಮ ಶೋಕಿಗೋಸ್ಕರ ಹಾಕೊಂಡು ಮಾಡೋದಲ್ಲ ಈ ಶಬರಿಮಲೆ ಯಾತ್ರೆ. ಇನ್ನ ಸಾತ್ವಿಕ ಆಹಾರ ಪ್ರಾಕ್ಟೀಸ್ ಮಾಡು. ಅಂದ್ರೆ ಮಾಂಸ, ಮದ್ಯ, ತಂಬಾಕು, ಅಂದ್ರೆ ಇದನ್ನೆಲ್ಲ ಬಿಟ್ಬಿಡು. ಈರುಳ್ಳಿ, ಬೆಳ್ಳುಳ್ಳಿ ಇದನ್ನೆಲ್ಲ ಬಿಟ್ಟು ಶುದ್ಧ ಸಸ್ಯಾಹಾರಿ ಜೀವನ ನಡೆಸು. ಒಂದು ಹಸುವಿನ ರೀತಿ ಬದುಕು. ಹಸು ಈಗಿನ ಕಾಲದಲ್ಲಿ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ತಿನ್ಬಿಡುತ್ತೆ ಅಂತ ಆ ರೀತಿ ಅನ್ಕೋಬೇಡಿ. ಶುದ್ಧ ಸಸ್ಯಾಹಾರಿಯಾಗಿ ಬದುಕು ಅಂತ ಹೇಳ್ತು ಸಾತ್ವಿಕ ಆಹಾರ. ಯಾಕೆ ಅಂದ್ರೆ ಸಾತ್ವಿಕ ಆಹಾರದಲ್ಲಿ ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಕೋಬಹುದು. ಕೆಲವೊಂದು ಆಹಾರ ಪದ್ಧತಿ ಏನಾಗುತ್ತೆ, ನಮ್ಮ ಹಾರ್ಮೋನ್ಸ್ ಅಲ್ಲಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಮಾಡಿ ಉಬ್ಬೇರೋಗ ಮಾಡುತ್ತೆ. ಅದಕ್ಕೋಸ್ಕರ ಸಾತ್ವಿಕ ಆಹಾರ ಈ 48 ದಿನ ಇಲ್ಲ 41 ದಿನ ಪ್ರಾಕ್ಟೀಸ್ ಮಾಡು ಅಂತ ಹೇಳಿದ್ದೆ ಅಯ್ಯಪ್ಪನ ಇನ್ನೊಂದು ತತ್ವ. ಇನ್ನ ಸಹೋದರತ್ವ, ಎಲ್ಲರಲ್ಲೂ ಸಹೋದರನ್ನೇ ನೋಡು, ಎಲ್ಲರನ್ನು ಸಮಾನವಾಗಿ ನೋಡು ಅಂತ ಹೇಳಿತ್ತು ಇನ್ನೊಂದು ತತ್ವ. ಇನ್ನ ತಪಸ್ಸು ಅಂದಿದ ತಕ್ಷಣ ಕುತ್ಕೊಂಡು ತಪಸ್ ಮಾಡ್ತೀನಿ ಅಲ್ಲ, 41 ದಿನ ಪವಿತ್ರತೆಯನ್ನ ಕಾಪಾಡ್ತೀನಿ ಅಂತ ಒಂದು ಸಲ ನಿರ್ಧಾರ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಅದರಿಂದ ಹೊರಗಡೆ ಬರುವಂತ ಕೆಲಸ ಮಾಡಬೇಡ. ಇಲ್ಲ ಅಂದ್ರೆ ಪವಿತ್ರತೆ ಕಾಪಾಡೋದಕ್ಕಾಗ್ಲಿಲ್ಲ ಅಂದ್ರೆ ಅದನ್ನ ಫಾಲೋನೇ ಮಾಡಬೇಡ ಅಂತ ಹೇಳಿತ್ತು ಇನ್ನೊಂದು ತತ್ವ.
ಆ ಟೈಮ್ನಲ್ಲಿ ಆದಷ್ಟು ಆಧ್ಯಾತ್ಮಿಕತೆ, ಇನ್ನ ಭಜನೆ, ಇನ್ನ ಕೀರ್ತನೆ ಎಲ್ಲಿ ನಡೆಯುತ್ತೆ ಅಂತಹ ಜಾಗದಲ್ಲಿ ಹೋಗಿ ನಿನ್ನ ಲೈಫ್ ನ ಲೀಡ್ ಮಾಡು, ಶಿಸ್ತನ್ನ ಫಾಲೋ ಮಾಡು ಅಂತ ಹೇಳಿದ್ದು ಈ ತತ್ವ. ಇನ್ನ ಸ್ವಚ್ಛತೆಯನ್ನ ಕಾಪಾಡ್ಕೋ ಅಂದ್ರೆ ನಮ್ಮನ್ನ ನಾವೇ ಶುದ್ಧಿ ಮಾಡ್ಕೋಬೇಕು. ದಿನನಿತ್ಯ ಬೆಳಗ್ಗೆ ಸ್ನಾನ ಜೊತೆಗೆ ನಮ್ಮ ಬಟ್ಟೆಯನ್ನ ನಾವೇ ಒಕ್ಕೋಬೇಕು ಅಂತಾನು ತಿಳಿಸಿತ್ತು ಇದರಲ್ಲಿ. ನಾವಿರೋಂತ ಸರೌಂಡಿಂಗು, ನಾವು ಪೂಜೆ ಮಾಡುವಂತ ಸರೌಂಡಿಂಗು ನಾವೇ ಕ್ಲೀನ್ ಮಾಡ್ಕೋಬೇಕು. ನಮ್ ಸುತ್ತಮುತ್ತಲಿನ ಸ್ವಚ್ಛತೆ ನಾವೇ ಮೇಂಟೈನ್ ಮಾಡ್ಕೋಬೇಕು. ನಾವು ತಿನ್ನೋ ಆಹಾರನ ನಾವೇ ರೆಡಿ ಮಾಡ್ಕೋಬೇಕು ಅಂತ ಹೇಳಿದ್ದು ಈ ತತ್ವ. ಅದನ್ನ ಫಾಲೋ ಮಾಡು ಅಂತ ಹೇಳಿತ್ತು ಅಯ್ಯಪ್ಪನ ತತ್ವ. ಇನ್ನ ಕೊನೆ ತತ್ವ ಹೇಳಿತ್ತು ಭಕ್ತಿ ಮಾರ್ಗ. ಭಕ್ತಿ ಮಾರ್ಗದಲ್ಲಿ ಹೋಗು, ಬೇರೆಯವ್ರಿಗೋಸ್ಕರ ನೀನು ಮಾಲೆ ಹಾಕ್ಬೇಡ, ನಿನಗೋಸ್ಕರ ನೀನು ಮಾಲೆ ಹಾಕೋ, ನಿನ್ನ ನೀನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಮಾಲೆ ಹಾಕೋ. ಯಾರೋ ಹೇಳಿದ್ರು, ಮನೇಲಿ ಬಲವಂತ ಮಾಡಿದ್ರು, ಫ್ರೆಂಡ್ಸ್ ಹೇಳಿದ್ರು ಮಾಲೆ ಹಾಕೊಳ್ತೀನಿ, ನಾನು ಒಂದ್ಸಲ ಶಬರಿಮಲೆಗೆ ಹೋಗಿ ಬರ್ತೀನಿ ಅಂತ ಮಾಲೆ ಹಾಕೋಬೇಡ. ಹೋಗಿ ಬರೋಗಿದ್ರೆ ನಾರ್ಮಲ್ ಆಗಿ ಹೋಗ್ಬಾ, ಆದ್ರೆ ಮಾಲೆ ಹಾಕ್ತೀನಿ ಅಂದ್ರೆ ಆ ಭಕ್ತಿ ಮಾರ್ಗದಲ್ಲಿ ಮನಸ್ಸಿದ್ರೆ ಮಾತ್ರ ಹಾಕೋ, ಇಲ್ಲ ಅಂದ್ರೆ ಮಾಲೆ ಹಾಕೊಂಡದಕ್ಕೆ ಅವಮಾನ ಮಾಡಬೇಡ. ನಿನ್ನ ನೀನು ಪೂರ್ತಿಯಾಗಿ ಸಮರ್ಪಣೆ ಮಾಡೋಂಗಿದ್ರೆ ಮಾತ್ರ ಹಾಕೋ ಅಂತ ಹೇಳ್ತು ಕೊನೆಯ ತತ್ವ. ಒಟ್ನಲ್ಲಿ ಈ 15 ತತ್ವಗಳನ್ನ ಫಾಲೋ ಮಾಡ್ಲಿಲ್ಲ ಅಂದ್ರೆ ನಾವು ಮಾಲೆ ಹಾಕೊಂಡು ಶಬರಿಮಲೆಗೆ 100 ಸಲ ಹೋಗಿ ಬಂದ್ರು ವೇಸ್ಟು. ನಾನು ಮೊದಲೇ ಒಂದು ವಿಡಿಯೋದಲ್ಲಿ ತೋರಿಸಿದೆ, ಯಾರ್ಯಾರೋ ಗುರುಗಳು ಗೊತ್ತಿಲ್ಲದೆ ಏನೇನೋ ಕೆಲಸಗಳನ್ನ ಮಾಡಿಸ್ತಾರೆ. ತಿಂದ ಎಲೆ ಮೇಲೆ ಉಳು ಸೇವೆ ಮಾಡು, ಕೈಯಲ್ಲಿ ಕರ್ಪೂರ ಇಟ್ಕೊಂಡು ಪೂಜೆ ಮಾಡು, ಈ ರೀತಿ ಎಲ್ಲ ಹೇಳಿ ಮಾಡಿಸ್ತಾರಲ್ಲ, ಅವರೆಲ್ಲ ನಿಜವಾದ ಗುರುಗಳು. ಸರಿಯಾದ ಗುರುಗಳನ್ನ ಹುಡ್ಕೊಂಡು ಹೋಗು. ಈ ತರ ಕಳ್ಳ ಗುರುಗಳನ್ನ ಹುಡ್ಕೊಂಡು ಹೋಗಿ ಅಯ್ಯಪ್ಪನ ತತ್ವಗಳಿಗೆ ಅವಮಾನ ಮಾಡ್ತಾ ಇದೀವಿ. ಅಯ್ಯಪ್ಪನ ತತ್ವ ಹೇಳಿದ್ದು ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದನ್ನ ಕಲಿಯೋದಕ್ಕೋಸ್ಕರ ಮಾಲೆ ಹಾಕೊಳ್ಳಿ ಅಂತ ಹೇಳ್ತು. ಆದ್ರೆ ನಾವು ಮಾಡ್ತಾ ಇರೋದೇನು, ನಾವ್ ಹೇಳೋದಿಷ್ಟೇ, ಈ ತತ್ವಗಳನ್ನ, ಅಯ್ಯಪ್ಪನ ತತ್ವಗಳು ಏನಿದ್ವು ಆ ತತ್ವಗಳನ್ನ ಫಾಲೋ ಮಾಡೋದಕ್ಕೆ ಸಾಧ್ಯ ಆದ್ರೆ ಮಾತ್ರ ಮಾಲೆ ಹಾಕೊಳ್ಳಿ. ಇಲ್ಲ ಅಂದ್ರೆ ಹಾಕೊಂಡು ಅದಕ್ಕೆ ಅವಮಾನ ಮಾಡೋದಕ್ಕೆ ಹೋಗ್ಬೇಡಿ. ಇದು ಕೂಡ ಧರ್ಮದ್ರೋಹದ ಕೆಲಸನೇ. ನಾವು ಮಾಲೆ ಹಾಕೊಂಡು ಬೇರೆಯವರಿಗೆ ಒಂದು ದಾರಿ ತೋರಿಸ್ಬೇಕು, ಮಾರ್ಗ ತೋರಿಸ್ಬೇಕಾದವರು ಈ ರೀತಿ ಎಲ್ಲ ಮಾಡಿದ್ರೆ ಧರ್ಮದ್ರೋಹದಲ್ಲಿ ನಾವು ಒಬ್ರಾಗಿರ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಆದಷ್ಟು ಮಾಲೆ ಹಾಕೊಳ್ಳೋರು ಈ ಅಯ್ಯಪ್ಪನ ತತ್ವಗಳನ್ನ ಫಾಲೋ ಮಾಡೋದಕ್ಕಾದ್ರೆ ಮಾಲೆ ಹಾಕೊಳ್ಳಿ, ಇಲ್ಲ ಅಂದ್ರೆ ವೇಸ್ಟ್ ಹಾಕೊಂಡ್ರು ಅಂತ ಹೇಳಿತ್ತು ಅಯ್ಯಪ್ಪನ ತತ್ವ. ಯೋಚನೆ ಮಾಡಿ ಒಂದ್ಸಲ ಮಾಲೆ ಹಾಕೋರು, ಹಾಕದ ಮೇಲೆ ಫಾಲೋ ಮಾಡಿ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.